ನಮಸ್ಕಾರ ವೀಕ್ಷಕರೇ, ಕೇಂದ್ರ ಸರ್ಕಾರ ಇನ್ನು ಮುಂದೆ 2,000 ಮೇಲ್ಪಟ್ಟು ನೀವು ಫೋನ್ಪೇ ಗೂಗಲ್ ಪೇ ಮಾಡಿದ್ರೆ ಚಾರ್ಜಸ್ ಮಾಡೋ ಒಂದು ಸಾಧ್ಯತೆ ಇರಬಹುದು. ಈಗಾಗಲೇ ಕೇಂದ್ರ ಸರ್ಕಾರ ಹೊಸದೊಂದು ವಿಧೇಯಕ ಮಂಡಿಸಿ ಲೋಕಸಭೆಯಲ್ಲಿ ಪಾಸ್ ಮಾಡಿಕೊಂಡಿದೆ ನೋಡ್ರಿ ನಿನ್ನೆ ದಿವಸ. UPI ಯುನಿಟೆಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ಹೇಳಿ ಕರೀತಾರೆ. UPI ಅಂದ್ರೆ ಪಾವತಿಗೆ ಶುಲ್ಕ ವಿಧೇಯಕ. ಅಸ್ತು ಯಾರಿಗೆ ಪೇಮೆಂಟ್ ಚಾರ್ಜಸ್ ಮಾಡ್ತಾರಪ್ಪ ಅಂದ್ರೆ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅನ್ನು ಸಂಗ್ರಹಿಸುವ ಬ್ಯಾಂಕುಗಳ ಮೇಲೆ ನಿರ್ಬಂಧ ತೆಗೆದುಹಾಕಲಾಗಿದೆ. ವಿಧೇಯಕ ಅಂಗೀಕಾರ ಬಳಿಕ UPI ವಹಿವಾಟಿನ ಮೇಲೆ ಸ್ವಯಂಚಾಲಿತವಾಗಿ ಶುಲ್ಕಗಳು ವಿಧಿಸುವುದಿಲ್ಲ. ಪ್ರತ್ಯೇಕ ಅಧಿಸೂಚನೆಯ ಮೂಲಕ ಬ್ಯಾಂಕ್ಗಳು ಮತ್ತು ಪಾವತಿ ಸೇವಾ ಪೂರೈಕೆದಾರರು ಎಷ್ಟು ಶುಲ್ಕ ವಿಧಿಸಬೇಕು ಎಂಬುದು ಸರ್ಕಾರ ನಿರ್ಧರಿಸಲಿದೆ. ಹೊಸ ಅಧಿಸೂಚನೆಯ ಜಾರಿಯವರೆಗೆ UPI ವಹಿವಾಟುಗಳು ಪ್ರಸ್ತುತ ವ್ಯವಸ್ಥೆಯ ಅಡಿಯಲ್ಲೇ ಮುಂದುವರಿಯಲಿವೆ. 2,000 ರೂಪಾಯಿ ಮೇಲ್ಪಟ್ಟು ಪಾವತಿಗೆ ಶುಲ್ಕ ತಿದ್ದುಪಡಿ ವಿಧೇಯಕ ನಿಯಮಗಳ ಜಾರಿಯಾದ ಬಳಿಕ 2,000 ರೂಪಾಯಿ ಮೇಲ್ಪಟ್ಟು ವ್ಯಾಪಾರಿ ಪಾವತಿಯ ಮೇಲೆ ಶುಲ್ಕಗಳು ಜಾರಿಯಾಗಲಿವೆ. ಆದರೆ ವ್ಯಕ್ತಿಗಳ ನಡುವಿನ ಹಣ ವರ್ಗಾವಣೆ ಯಾವುದೇ ಶುಲ್ಕ ಇರುವುದಿಲ್ಲ. ಜತೆಗೆ ದಿನನಿತ್ಯ ದಿನಸಿ ಖರೀದಿ, ಹಾಲು, ತರಕಾರಿ ಖರೀದಿ, ಆಟೋ ರಿಕ್ಷಾ ಪ್ರಯಾಣ ಪಾವತಿಯ ಮೇಲೆ ಯಾವುದೇ ಶುಲ್ಕ ವಿಧಿಸುವುದಿಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ನೋಡ್ರಿ, ಯಾವುದೇ ವ್ಯಕ್ತಿಯಿಂದ ವ್ಯಕ್ತಿಗೆ ನಾವು ಫೋನ್ಪೇ ಮಾಡಿದ್ರೆ ಯಾವುದೇ ಚಾರ್ಜ್ ಇಲ್ಲತ್ತ, ಕೇವಲ ವ್ಯಾಪಾರಸ್ಥರಿಗೆ ಚಾರ್ಜ್ ಮಾಡ್ತೀನಿ ಅಂತ ಹೇಳ್ತಾರೆ. ದಿನನಿತ್ಯ ಸಣ್ಣ ಮೊತ್ತದ UPI ಪಾವತಿಗಳಿಗೆ ಬದಲಾಗಿ ಹೆಚ್ಚಿನ ಮೌಲ್ಯದ ವ್ಯಾಪಾರ ವಹಿವಾಟು ಮೇಲಷ್ಟೇ MDR ಮಾದರಿಯ ಶುಲ್ಕ ವಿಧಿಸುವ ಬಗ್ಗೆ ಸರ್ಕಾರ ಪರಿಶೀಲಿಸುತ್ತಿದೆ. ಎಷ್ಟು ಶುಲ್ಕ ವಿಧಿಸಬೇಕೆಂದು ಸರ್ಕಾರ ತೀರ್ಮಾನಿಸಿಲ್ಲ. ಮೂಲಗಳ ಪ್ರಕಾರ 0.25ದಿಂದ %0.50ವರೆಗೆ MDR ರೀತಿಯ ಶುಲ್ಕ ವಿಧಿಸುವ ಸಾಧ್ಯತೆ ಸದ್ಯ ಸಾಮಾನ್ಯ UPI ಬಳಕೆದಾರರಿಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಪೇಟಿಎಂ, ಫೋನ್ಪೇ, ಗೂಗಲ್ ಪೇ ಸೇರಿದಂತೆ ಎಲ್ಲ UPI ಪಾವತಿಗಳ ಮೇಲೆ ಮೊದಲಿನಂತೆ ಉಚಿತವಾಗಿ ಮುಂದುವರಿಯಲಿವೆ. ನೋಡ್ರಿ, ಇದು ಮುಂದೊಂದಿನ ಅಂಗಡಿದವ್ರಿಗೆ ಇದು ಚಾರ್ಜಸ್ ಹಾಕ್ತಾರತ್ತ 2,000 ಮೇಲ್ಪಟ್ಟು. ಸಣ್ಣ ವ್ಯಾಪಾರಸ್ಥರಿಗೆ ಯಾವುದೇ ಥರ ಚಾರ್ಜ್ ಇಲ್ಲತ್ತ. ವ್ಯಕ್ತಿಯಿಂದ ವ್ಯಕ್ತಿಗೆ ನಾವು ಟ್ರಾನ್ಸ್ಫರ್ ಮಾಡೋದು ಇನ್ನು ಮುಂದುವರಿತದೆ ಉಚಿತವಾಗಿ. ಓಕೆ, ಐ ಹೋಪ್ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ನಮ್ಮ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.